ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಯಾವುದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಆಲ್ರೆಡಿ ನೀವೆಲ್ಲರೂ ತಮ್ಮನೇಲಿ ನೋಡಿರ್ತೀರಾ. ಬಟ್ ನನಗೆ ತುಂಬ ಜನ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಸೊ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರು 2023 ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ಇಷ್ಟು ಬೇಗ ಕಮ್ಮಿ ಪೀರಿಯಡಲ್ಲಿ ನಂದು ಒಂದು ಅರ್ನಿಂಗ್ಸು ನನಗೆ ಬಂದಿದೆ. ನನಗೆ ಖುಷಿ ಆಗ್ತದೆ. ನನಗೆ ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಷ್ಟು ಬೇಗ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ. ನನಗೆ ಬೇರೆಯವ್ರು ಹೇಳಿದ್ರು, ನಾನು ಇನ್ಸ್ಟಾಗ್ರಾಮ್ ಟಿಕ್ಟಾಕಲ್ಲೆಲ್ಲ ನಾನು ರೀಲ್ಸ್ ಮಾಡೋವಾಗ ಈ ಥರ ಯೂಟ್ಯೂಬ್ ಆ ಥರ ಎಲ್ಲ ಇದೆ, ಅದರಲ್ಲೆಲ್ಲ ಅರ್ನಿಂಗ್ಸ್ ಮಾಡ್ಬೋದು, ಇಂಟ್ರೆಸ್ಟ್ ಇದ್ದರೆ ಮಾಡಿ ಅಂತ ನನಗೆ ತುಂಬ ಜನ ಸಜೆಸ್ಟ್ ಕೂಡ ಮಾಡಿದರು. ಬಟ್ ನಂಗೆ ಅದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನನಗೆ ಲಾಸ್ಟ್ ಇಯರು ಅನ್ನಿಸ್ತು ಮಾಡಬೇಕು ಅಂತ. ಬಟ್ ಅರ್ನಿಂಗ್ಸ್ಗೋಸ್ಕರ ಮಾಡಬೇಕು ಅಂತ ನನಗೆ ಅನಿಸಿರಲಿಲ್ಲ. ಬಟ್ ನನ್ನ ಒಂದು ಫ್ಯಾಷನ್ಗೋಸ್ಕರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸುಮ್ಮನೆ ನಾನು ಒಂದು ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿದೆ, ಈ ಥರ ಜ್ಯುವೆಲರ್ಸ್ ಅದ್ರ ಬಗ್ಗೆ ಮಾಡೋಣ ಅಂತ. ಈ ಡೈಲಿ ವ್ಲಾಗ್ಸ್ ಎಲ್ಲ ನನಗೆ ಮಾಡೋಕ್ಕೆ ಇಷ್ಟ ಇದೆ. ಬಟ್ ಕೆಲವೊಬ್ಬರು ಆಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಅಂತೇಳಿ ಬರೀ ನಾನು ಈ ಆಡ್ಕೊಳ್ಳೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಈ ಥರ ಜ್ಯುವೆಲ್ಸ್ ಬಗ್ಗೆ ಅದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು, ಸ್ವಲ್ಪ ಹೆಲ್ಪ್ ಆಗುತ್ತೆ ಅನಿಸ್ತು. ಮತ್ತು ನನಗೂ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ನಾನು ಜ್ಯುವೆಲರೀಸ್ ಬಗ್ಗೆ ಮಾತ್ರ ನಾನು ಮಾಡೋಣ ಅಂತೇಳಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ನಾನೊಂದು ಅರ್ನಿಂಗ್ಸ್ ಬರುತ್ತೆ ಇದರಲ್ಲಿ, ಯಾವ ಥರ ಬರುತ್ತೆ ಏನು ಎತ್ತ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಮಾಡ್ತಾ ನಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದ್ರಲ್ಲಿ ಅರ್ನಿಂಗ್ಸ್ ಬರುತ್ತೆ, ನೋಡಿ ಯಾವ ರೀತಿ ಏನು ಅಂತ. ನಾನು ಫ್ರೀಯಾಗಿದ್ದೆ ಲಾಸ್ಟ್ ಇಯರ್ನೆಲ್ಲ, ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನಾನು ಫ್ರೀಯಾಗಿದ್ದೆ. ಸೊ ಹಾಗಾಗಿ ಹೆಂಗೆ ಅರ್ನಿಂಗ್ಸ್ ಬರುತ್ತೆ, ನಾವು ಹೇಗೆ ಅರ್ನಿಂಗ್ಸ್ ಮಾಡ್ಬೋದು, ನಾವು ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಯಾವ ಥರ ಪ್ರೊಸೀಜರ್ ಏನು ಯೂಟ್ಯೂಬ್ದು ಅನ್ನೋದನ್ನೆಲ್ಲ ತಿಳ್ಕೊಂಡೆ. ಬಟ್ ಯೂಟ್ಯೂಬಿಂದ ಒಳ್ಳೆ ಅರ್ನಿಂಗ್ಸು ನಿಜವಾಗ್ಲೂ ಬರುತ್ತೆ ಯೂಟ್ಯೂಬ್ ಮಾಡೋರಿಂದ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್, ಯಾರಿಗೂ ಏನು ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಎಸಿಟೇಟ್ ಮಾಡ್ಕೋಬೇಡಿ. ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಮತ್ತು ಒಳ್ಳೆ ಅರ್ನಿಂಗ್ಸು ಕೂಡ ಇದೆ. ನಾವು ಆರಾಮ್ಸಾಗಿ ನಾವು ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಿಂದ ಸ್ವಲ್ಪ ಎಫರ್ಟ್ ಹಾಕಬೇಕು. ಇನ್ನು 1000 ಸಬ್ಸ್ಕ್ರೈಬರ್ಸು 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರಷ್ಟೇ ನಮಗೆ ಮಾನಿಟೈಸೇಷನ್ ಅನ್ನೋದನ್ನ ಆನ್ ಮಾಡಿಕೊಡೋದು. ಬಟ್ ನನಗೆ ಅದು ತುಂಬಾ ಬೇಗನೆ ಆಯಿತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು 2 months ಒಳಗೇ ನನಗೆ 1000 ಸಬ್ಸ್ಕ್ರೈಬರ್ಸ್ ಆದರು. ಅದಾದಮೇಲೆ ನನಗೆ ಮಾನಿಟೈಸೇಷನ್ ಆನ್ ಆಗಿದ್ದು ಒಂದು 3-4 months ಆದಮೇಲೆ ನನಗೆ ಒಟ್ಟು ಟೋಟಲ್ 6 months ಒಳಗೆ ನನಗೆ ಮಾನಿಟೈಸೇಷನ್ ಕೂಡ ಆನ್ ಆಯಿತು. ನಾನು ಮಧ್ಯೆ ಒಂದು 4 to 6 months ನಾನು ವೀಡಿಯೋಸ್ ಹಾಕೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ನಾನು ಮುಂಚೆಯಿಂದನೂ ನಾನು ವೀಡಿಯೋಸ್ನ ಹಾಕ್ಕೊಂಬಂದಿದ್ರೆ ಇದಕ್ಕಿಂತ ಮುಂಚೆನೇ ನಾನು ಅರ್ನಿಂಗ್ಸ್ನ ತೊಗೋಬೋದಾಗಿತ್ತು. ಯೂಟ್ಯೂಬ್ ಸ್ಯಾಲ್ರಿ ಅಂತಲೇ ಹೇಳ್ತಾರೆ, ಅದನ್ನು ತೊಗೋಬೋದಾಗಿತ್ತು. ಬಟ್ ನಾನು ಅದೊಂದು 3 months ನಾನು ವರ್ಕ್ಗೆ ಹೋಗಿದ್ದರಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯಿತು. ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿದೆ. ಸೊ ಇವಾಗ ನನಗೆ ಇವತ್ತು 26ನೇ ತಾರೀಕು ನನಗೆ ಆ್ಯಡ್ಸೆನ್ಸ್ ಅವ್ರ ಕಡೆಯಿಂದ $100 ಕಂಪ್ಲೀಟ್ ಆಗಿದ್ದು. ನಂದು ಮೇ ಮಂತಲ್ಲೇ, ಏಪ್ರಿಲ್ ಎಂಡಲ್ಲೇ ನಂದು $100 ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಯೂಟ್ಯೂಬ್ ಪ್ರೊಸೀಜರ್ ಇರುವಂಥದ್ದು $100 ಕಂಪ್ಲೀಟ್ ಆದಮೇಲೆ ನಮಗೆ ಅದು ಕ್ರೆಡಿಟ್ ಆಗೋದು. ಸೊ $100 ಆದಮೇಲೆ ನಮಗೆ ಕ್ರೆಡಿಟ್ ಆಗೋದು. ಅಲ್ಲೂ ತುಂಬಾ ಪ್ರೊಸೀಜರ್ಸ್ ಇದೆ. ಬಟ್ ನನಗೇನು ಕಷ್ಟ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ನಾನು ಯಾರು ಹೆಲ್ಪು ಕೂಡ ತಗೊಳ್ಳಿಲ್ಲ. ಬೇರೆಯವರು ಮಾಡಿರೋವಂಥ ವೀಡಿಯೋಸ್ಗಳನ್ನ ನಾನು ರೆಫರ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಆನ್ ಮಾಡ್ಕೊಳ್ಳೋದು ಅಂತ ನೋಡಿ ನಾನು ಆನ್ ಮಾಡಿಕೊಂಡೆ. ಅದು 1000 ಸಬ್ಸ್ಕ್ರೈಬರ್ಸು 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿರಲೇಬೇಕು. ಬಟ್ ನಿಮಗೆ ಸಾಕಷ್ಟು ವೀಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ನಾವು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಚಾನೆಲ್ ಓಪನ್ ಮಾಡೋದು ಅಲ್ಲಿ. ಮತ್ತು ಆ್ಯಕ್ಚುಲಿ ಏನು ಅಂತಂದರೆ ಸಬ್ಸ್ಕ್ರೈಬರ್ಸ್ ನಮಗೆ ಆಗಬೇಕು. 1000 ಸಬ್ಸ್ಕ್ರೈಬರ್ಸ್ ಆದರು ಅಂತ ಹೇಳಿದ್ರೆ ನಮ್ಮದು ಚಾನಲ್ ಆಟೋಮೆಟಿಕ್ಕಾಗಿ ವಾಚಿಂಗ್ ಅವರ್ಸು ಮೂವ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ, ನಮಗೆ ಹೆಲ್ಪ್ ಆಗುತ್ತೆ. ನಾವು ಯಾರು ಸಪೋರ್ಟು ಇಲ್ಲದೆ ಹಂಗೆ ನಾವು ಎಲ್ಲ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು. ಮತ್ತು 1000 ಸಬ್ಸ್ಕ್ರೈಬರ್ಸು ಅದು ನಮ್ಮ ವೀಡಿಯೋಸು ನಮ್ಮದು ಕಂಟೆಂಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದರಿಂದ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗೋದು. ಮತ್ತು ಆ ಮಾನಿಟೈಸೇಷನ್ ಆನ್ ಆದಮೇಲೂ ಕೂಡ ನಾವು ಬ್ಯಾಂಕಲ್ಲಿ ಹೋಗಿ ಆ್ಯಕ್ಚುಲಿ ನಮಗೆ ಅಮೌಂಟು ಬರೋದು
US$ ಇದರಿಂದ. ಬಟ್ ನಮಗೆ ಅದು ಕ್ರೆಡಿಟ್ ಆಗೋದು ನಮ್ಮ ಇಂಡಿಯನ್ ರುಪೀಸಲ್ಲಿ ಕ್ರೆಡಿಟ್ ಆಗಬೇಕು. ಸೊ ಹಾಗಾಗಿ ನಾವು ಬ್ಯಾಂಕಲ್ಲಿ ಒಂದು ಕೋಡ್ ಕೊಡ್ತಾರೆ, ಕರೆನ್ಸಿ ಅದು ಕನ್ವರ್ಟ್ ಕೋಡ್ ಅಂತ. ಅದನ್ನು ತಗೊಂಡು ಬಂದು ನಾವು ಇಲ್ಲಿ ಆ್ಯಡ್ಸೆನ್ಸ್ ಇದಕ್ಕೆ ಸೈನ್ ಇನ್ ಆಗಿ ಆ್ಯಡ್ಸೆನ್ಸ್ಗೆ ಹಾಕಬೇಕು. ಆ್ಯಕ್ಚುಲಿ ನಾವು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ನೀವು ಸ್ಟಾರ್ಟ್ ಮಾಡಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಮಾಡೋದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಆ ಥರ ಆಗಲಿಲ್ಲ ಅಂತಂದರೆ ನಿಮಗೆ ಸಾಕಷ್ಟು ವೀಡಿಯೋಸು ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ನಿಮಗೆ ಯೂಟ್ಯೂಬಲ್ಲೇ ವೀಡಿಯೋಸ್ಗಳು ಸಿಗುತ್ತೆ. ಅದನ್ನ ನೋಡಿಕೊಂಡು ನೀವು ಆನ್ ಮಾಡ್ಕೋಬೋದು, ಮಾನಿಟೈಸೇಷನನ್ನಾಗಲಿ ಇನ್ನೊಂದಾಗಲಿ. ಆ್ಯಕ್ಚುಲಿ ನಂದು ಏಪ್ರಿಲ್ ಎಂಡಲ್ಲೇ 30th 31st ನಂದು $100 ಕಂಪ್ಲೀಟ್ ಆಯಿತು. ಬಟ್ ಇಲ್ಲಿ ಒಂದು ಪೀರಿಯಡ್ಸ್ ಅಂತ ಇರುತ್ತೆ, ನಾವು ಹೆಂಗೆ ಹೇಳ್ತೀವಿ ಆ ಥರ ಇಲ್ಲಿರಲ್ಲ. ಒಂದು ಬಂದು 16 ಒಳಗೆ ಕಂಪ್ಲೀಟ್ ಆಗಬೇಕು. 16 ಒಳಗೆ ಅದು ಕಂಪ್ಲೀಟ್ ಆಗಿ ಅದು ಪ್ರಾಸೆಸಿಂಗ್ ಎಲ್ಲ ಮುಗಿಸಿ ನಮಗೆ ಯಾವಾಗಲೂ ಸ್ಯಾಲ್ರಿ ರೂಪದಲ್ಲಿ ಅಮೌಂಟ್ ಬರೋದೇ 21ನೇ ತಾರೀಕಿಂದ 26ನೇ ತಾರೀಕು ಒಳಗೆ. ಸೊ ಹಾಗಾಗಿ ನಂದು ಏಪ್ರಿಲ್ 31st ನನಗೆ $100 ಮುಗೀತು. ಬಟ್ ಅದು ಇನ್ನು ಏನದು ಮಿನಿಟ್ಸ್ ನನಗೆ ವಾಚಿಂಗ್ ಅವರ್ಸ್ ಹೋಗ್ತಾನೆ ಇತ್ತು. ಅದು $104 ನನಗೆ ಆಯಿತು. ಅದಾದಮೇಲೆ ನನಗೆ ಫ್ರೀಸ್ ಮಾಡ್ತಾರೆ ಅವರು. May 16th ನನಗೆ ಫ್ರೀಸ್ ಮಾಡಿದ್ದು. ಫ್ರೀಸ್ ಮಾಡಿ May 21st ನನಗೆ ಆ್ಯಡ್ಸೆನ್ಸ್ ಅವರು ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಏನು ಅಂತ ನೋಡಿ ಅವರು ಆ್ಯಕ್ಚುಲಿ ನಾನು ಟ್ಯಾಕ್ಸ್ದು ಫಾರ್ಮ್ ಫಿಲ್ ಮಾಡಿರಲಿಲ್ಲ. ಟ್ಯಾಕ್ಸ್ದು ಫಾರ್ಮು ನನಗೆ ಕಳಿಸಿದ್ರು. ಆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿ ವಿತಿನ್ 1 day ಒನ್ ವರ್ಕಿಂಗ್ ಡೇಸಲ್ಲಿ ನನಗೆ ಅಮೌಂಟು ಕ್ರೆಡಿಟ್ ಆಗ್ತು. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ, ಸುಮ್ಮನೆ ಏನೋ ಇರುತ್ತೆ ಮಾಡ್ತಾರೆ ಇವರು, ಬರಲ್ಲ. ಅಲ್ಲಿ ಬ್ಯಾಂಕಲ್ಲಿ ತುಂಬ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ನನಗೆ ಹಾಕಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು. ಬಟ್ ನನಗೆ ನಿನ್ನೆ ಬೆಳಿಗ್ಗೆ ನನಗೆ ಕ್ರೆಡಿಟ್ ಆಯಿತು. ಒಂದು 9 ಗಂಟೆ 8:45 ನನಗೆ ಕ್ರೆಡಿಟ್ ಆಯಿತು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದು ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನನಗೆ ಇಷ್ಟು ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಬಟ್ ಅಲ್ಲಿ ನಮಗೆ ಮೆನ್ಷನ್ ಮಾಡಿದರು ಟ್ಯಾಕ್ಸ್ ಕಟ್ಟಾಗೇ ಬರೋದು ಅಂತ. ಬಟ್ ಟ್ಯಾಕ್ಸ್ ಕಟ್ಟಾಗಿ ಇನ್ನೂ ಕಮ್ಮಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಬಂದಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆದಮೇಲೆ ನಮ್ಗೆ ಅಲ್ಲಿ ಎಲ್ಲ ಪ್ರೊಸೀಜರ್ಸು ಹೇಗೆ ಕಟ್ಟಾಯಿತು ಏನು ಎತ್ತ ಅನ್ನೋದನ್ನೆಲ್ಲ ನಮಗೆ ಕೊಡ್ತಾರೆ. ಬಟ್ ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ನನಗೆ ಯಾವುದು ಗೈಡ್ಲೈನ್ಸ್ ಬಂದಿಲ್ಲ, ಹೇಳ್ಬಾರ್ದು ಈ ಥರ ಮೆನ್ಷನ್ ಮಾಡಬಾರ್ದು ಅಂತ ನನಗೆ ಮೇಲ್ ಆಗಲಿ ಮೆಸೇಜ್ ಆಗಲಿ ನನಗೆ ಯಾವುದೂ ಬಂದಿಲ್ಲ. ಬಟ್ ಅಂದ್ರೂ ಎಲ್ಲ ವೀಡಿಯೋಸು ಬೇರೆಯವ್ರದ್ದು ನಾನು ಚೆಕ್ ಮಾಡಿದಾಗ ಯಾರೂ ಅವ್ರದ್ದು ಯೂಟ್ಯೂಬ್ ಪೇಮೆಂಟಿನ ರಿವೀಲ್ ಮಾಡಿಲ್ಲ. ಸೊ ಹಾಗಾಗಿ ನಾನು ರಿವೀಲ್ ಮಾಡಿದ್ಮೇಲೆ ಏನಾದರೂ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗ್ಬೋದೇನೋ ಅದು ನನಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಹೇಳ್ದೇ ಇರೋ ಅಂಥ ಕಾರಣದಿಂದ ನಾನು ಕೂಡ ಎಕ್ಸಾಕ್ಟಾಗಿ ಎಷ್ಟು ಬಂದಿದೆ ಅನ್ನೋದನ್ನು ಹೇಳಲ್ಲ. ಬಟ್ ಅದು ನಾನು ಇಷ್ಟೇ ಬಂದಿದೆ ಅನ್ನೋದನ್ನು ಕರೆಕ್ಟಾಗಿ ನೀವು ಗೆಸ್ ಮಾಡ್ಬೋದು, ಆ ಥರ ಹೇಳ್ತೀನಿ. ನನಗೆ ಬಂದಿರೋ ಅಮೌಂಟಲ್ಲಿ ನಾನು 1.5 ಗ್ರಾಮ್ ಗೋಲ್ಡನ್ನ ಪರ್ಚೇಸ್ ಮಾಡ್ಬೋದು. ಇವಾಗಿನ ರೇಟಲ್ಲಿ 1.5 ಗ್ರಾಮ್ ಅಷ್ಟು ಗೋಲ್ಡನ್ನ ಪರ್ಚೇಸ್ ಮಾಡ್ಬೋದು. ಬಟ್ ಸಿಂಗಲ್ ಡಿಜಿಟಲ್ಲೇ ಬಂದಿರೋದು. ಡಬಲ್ ಡಿಜಿಟಿಗೆ 1,500 ರೂಪೀಸ್ ಕಮ್ಮಿ ಬಂದಿದೆ ಅಷ್ಟೇ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಬಟ್ ಆ ಅಮೌಂಟ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರ ನೆನಪಿಗಾಗಿ ನಾನು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಜ್ಯುವೆಲ್ಲರಿನೇ ಮಾಡ್ತಾ ಇರೋದ್ರಿಂದ ವೀಡಿಯೋನ ಜ್ಯುವೆಲ್ಸ್ಗೆ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನನ್ನ ಕೈಯಿಂದ ಏನಾದರೂ ಸ್ವಲ್ಪ ಹಾಕಿ ಏನಾದರೂ ಒಂದು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ಯೂಟ್ಯೂಬ್ನೇ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಯೂಸ್ ಆಗುವಂಥದ್ದು ಲ್ಯಾಪ್ಟಾಪ್ ಆ ಥರ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಇದು ಜ್ಯುವೆಲ್ಲರಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಇಟ್ಕೊಂಡಿದ್ರೆ ಸುಮ್ಮನೆ ಖರ್ಚಾಗುತ್ತೆ. ಸೊ ತಕ್ಷಣಕ್ಕೆ ತೊಗೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸಂಡೇ ಅಥವಾ ಯಾವಾಗಾದರೂ ನಾನು ತೊಗೊಂಡ್ರೆ ಏನು ತೊಗೋತೀನಿ, ಏನು ಮಾಡಿದೆ ಆ ದುಡ್ಡನ್ನು ಅಂತ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ನಿಮ್ಮಿಂದ. ಇಷ್ಟ ಆಗುತ್ತೋ ಇಷ್ಟ ಆಗಿಲ್ವೋ ನನ್ನ ವೀಡಿಯೋಸ್ನ ನೋಡಿದ್ದೀರಾ, ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆ ನನ್ನ ವೀಡಿಯೋಸ್ನ ಕೂಡ ಶೇರ್ ಮಾಡಿದ್ದೀರಾ, ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದನೇ. ಬಟ್ ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ನೋಡಿ ನಾನು ಅಮೌಂಟ್ ಬರುತ್ತೆ ಅಮೌಂಟ್ಗೋಸ್ಕರ ಅಂತ ನಾನು ಮಾಡಲಿಲ್ಲ. ಏನೋ ಒಂದು ನನ್ನ ಫ್ಯಾಷನ್ ಅದು ನಾನು ಮಾಡಬೇಕು, ನನಗೊಂಥರ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಮಾಡಿದೆ. ಇಷ್ಟು ಬೇಗ ಅಮೌಂಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ನಾನು ತುಂಬ ದಿವಸದಿಂದ ಕಾಯ್ತಾ ಇದ್ದೆ, ಏನೋ $100 ಆಯ್ತು ಅಂತ. ಬಟ್ ಬಂತು, ತುಂಬ ಖುಷಿ ಆಯಿತು. ಬಟ್ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಯಾರೂ ಹೇಳಿಲ್ಲ, ಆ ಥರ ನಂಗೆ ಯಾವುದು ಗೈಡ್ಲೈನ್ಸ್ ಬಂದಿಲ್ಲ. ಅಂದ್ರೂ
ನನಗೆ ಡಬಲ್ ಡಿಜಿಟ್ ನಂಬರ್ಗೆ 1200 ರುಪೀಸ್ ಕಮ್ಮಿ ಬಂದಿದೆ. ಎಷ್ಟು ಬಂದಿದೆ, 1-1.5 ಗ್ರಾಮ್ ಗೋಲ್ಡನ್ನ ನಾವು ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನು ಯಾರಾದರೂ ನಿಮಗೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇದ್ದರೆ, ಯಾರಿಗೂ ಏನೂ ನಾಚಿಕೆ ಪಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಇಲ್ಲಿ ನಾವು ಕಳ್ತನ ಮಾಡ್ತಲೇ ಏನೂ ಇಲ್ಲ. ನಮ್ಮ ಒಂದು ಟ್ಯಾಲೆಂಟನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಗೇನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮಾಡಿ. ಮತ್ತು ನಿಮ್ಗೇನಾದರೂ ಯಾವ ರೀತಿ ಪ್ರೊಸೀಜರು, ಹೇಗೆ ಬರುತ್ತೆ ಅಮೌಂಟು, ಎಲ್ಲಿ ಏನು ನಾವು ಆಪ್ಷನ್ನ ನೋಡಿ ಮಾಡಬೇಕು, ಆ ಥರದ್ದು ಏನಾದರೂ ಹೆಲ್ಪ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಯಾವ ರೀತಿ ಮಾಡೋದು ಏನು ಎತ್ತ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೇನು ನನ್ನ ಚಾನಲ್ಲು 5000 ಸಬ್ಸ್ಕ್ರೈಬರ್ಸ್ನ ನಾನು ರೀಚ್ ಮಾಡ್ತಾ ಇದ್ದೀನಿ. ಅದು ಒಂದು ತುಂಬ ಖುಷಿ ಇದೆ ನನಗೆ. ಇಷ್ಟು 4200 ಸಬ್ಸ್ಕ್ರೈಬರ್ಸ್ನ ನಾನು ಸಂಪಾದನೆ ಮಾಡಿದ್ದೀನಿ ಅಂದರೆ ಅದೊಂಥರ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ನನಗೆ ಯಾರೂ ಸಪೋರ್ಟು ಮಾಡಿಲ್ಲ, ನನಗೆ ಯಾರೂ ಹೇಳಿಲ್ಲ. ಬಟ್ ಮಾಡಿದಾಗ ಓಕೆ ಚೆನ್ನಾಗಿತ್ತು ಈ ಥರ ಎಲ್ಲ ಹೇಳಿದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಮಾಡೋ ಆ ಥರ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನನ್ನ ಒಂದು ಇಂಟ್ರೆಸ್ಟಿಂದ, ನನ್ನ ಒಂದು ನನಗೆ ಅದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಅದೇ ಥರ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಮಾಡಿ. ನೀವು ಒಳ್ಳೆ ಅರ್ನಿಂಗ್ಸ್ ಇದೆ. ಇನ್ನೂ ಚೆನ್ನಾಗಿ ಮಾಡ್ತಾ ಹೋದರೆ ನಾವು ಇದರಲ್ಲೇ ನಾವು ಒಳ್ಳೆ ಅರ್ನಿಂಗ್ಸ್ನ ನಾವು ಮಾಡ್ಬೋದು. ಸೊ ಇಷ್ಟು ನಂದು ಯೂಟ್ಯೂಬ್ ಪೇಮೆಂಟ್ ಇಷ್ಟು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಂದಿದೆ. ಇವಾಗ ನೆಕ್ಸ್ಟು ಕೂಡ ಈಗ ಕೆಲವ್ರಿಗೆ ಡೌಟ್ ಇರುತ್ತೆ, ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತಾ, ನೆಕ್ಸ್ಟ್ ಪ್ರತಿ ತಿಂಗಳು ಬರುತ್ತಾ ಅಂತ. ಬಟ್ ಪ್ರತಿ ತಿಂಗಳು ತಿಂಗಳು ಕರೆಕ್ಟಾಗಿ ಇಷ್ಟೇ ಡೇಟಿಗೆ ಬರುತ್ತೆ ಅಂತ ಇಲ್ಲ. ಬಟ್ ನಮ್ಮದು ವ್ಯೂಸ್ ಮೇಲೆ ನಮಗೆ ಅಮೌಂಟ್ ಬರೋದು. ಇವಾಗ ಇವತ್ತು ನಿನ್ನೆಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಬಟ್ ನಂಗೆ ನಿನ್ನೆಯಿಂದನೇ ನನಗೆ ಅಲ್ಲಿ ಮಿನಿಟ್ಸು ಆ್ಯಡ್ ಆಗ್ತಾ ಇಲ್ಲ. ನನಗೆ ಅವತ್ತಿಂದನೂ April 21 ನನಗೆ ಮಿನಿಟ್ಸ್ ಆ್ಯಡ್ ಆಗ್ತಾಯಿದೆ. ಬಟ್ ನನಗೆ ಕ್ರೆಡಿಟ್ ಆಗೋದು ಅಮೌಂಟು $100 ಆದಮೇಲೆ. ಬಟ್ ನನಗೆ ಅದು ಕ್ರೆಡಿಟ್ ಆಗೋದು $100 ಕಂಪ್ಲೀಟ್ ಆದಮೇಲೆ. ಬಟ್ ಫಸ್ಟ್ ಟೈಮು ನಮಗೆ ಕ್ರೆಡಿಟ್ ಆಗುವಾಗ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸು, ಒಂದಷ್ಟು ಫಾರ್ಮ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಸೆಕೆಂಡ್ ಟೈಮು ನನಗೆ ಕ್ರೆಡಿಟ್ ಆಗುವಾಗ ನಂಗೆ ಆ ಥರ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇರಲ್ಲ. ನೆಕ್ಸ್ಟ್ ಟೈಮು ನನ್ನ ಬ್ಯಾಂಕ್ ಅಕೌಂಟಿಗೆ ಅದು ಆಟೋಮೆಟಿಕ್ಕಾಗಿ $100 ಆಗಿದ ತಕ್ಷಣ ಆ ಟೈಮ್ ಪೀರಿಯಡಲ್ಲಿ 21st 26 ಒಳಗೆ ನನಗೆ ಆಟೋಮೆಟಿಕ್ಕಾಗಿ ಅದು ಕ್ರೆಡಿಟ್ ಆಗುತ್ತೆ. ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಅಥವಾ ವರ್ಷ ಆಗ್ಬೋದು. ಅದು ನಾನು ಹೇಗೆ ವೀಡಿಯೋಸ್ನ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಅದು ವಾಚಿಂಗ್ ಅವರ್ಸು ಹೋಗ್ತಾ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನನಗೆ ಅಮೌಂಟು ಕೂಡ ಕ್ರೆಡಿಟ್ ಆಗುತ್ತೆ. ಇಷ್ಟು ಇವತ್ತಿನ ವಿಡಿಯೋ. ನಿಮಗೆಲ್ಲ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಏನು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಹೀಗೆ ನನ್ನ ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾ